ನಾವು ಜ್ಯೋತಿಯ ದರ್ಶನಕ್ಕೆ ಸಂಬಂಧಿಸಿದಂಥ ಒಂದೊಂದೇ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಪ್ರಮುಖವಾಗಿ ನಟ ಶಿಷ್ಯ ದೀಪಕ್ ಅವರು ನಮ್ಮ ಜೊತೆಗಿದ್ದಾರೆ. ದೀಪಕ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ವಿನಯ್ ಗಾಂವ್ಕರ್ ಗುರುಸ್ವಾಮಿ ಅವರನ್ನು ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ವಿನಯ್ ಗಾಂವ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ, ಆನಂತರ ನಾನು ದೀಪಕ್ ಅವರನ್ನು ಮಾತನಾಡಿಸ್ತೀನಿ. ವಿನಯ್ ಗಾಂವ್ಕರ್ ಅವರೇ, ಬಹುಶಃ ಈ ಹೊತ್ತಿಗೆ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತಾದಿಗಳು ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ದಿನದ ಮಹತ್ವ ಮತ್ತು ಈ ಮಕರ ಜ್ಯೋತಿಯ ಮಹತ್ವವನ್ನು ಹೇಳ್ಬೋದಾ? ಮಕರ ಜ್ಯೋತಿ ನಮ್ಮ ಯಾರು ಅಯ್ಯಪ್ಪನ ಭಕ್ತಾದಿಗಳಿದ್ದಾರೆ ಅವರಿಗೆ ಒಂದು ವಿಶೇಷ ದಿವಸ. ಈ ದಿವಸಕ್ಕಾಗಿ ನಾವು ಕಾರ್ತಿಕ ಸಂಕ್ರಮಣದಿಂದ ಅಂದರೆ ನವೆಂಬರ್ 16ರಿಂದ ಕಠಿಣವಾದ ವ್ರತವನ್ನು ಮಾಡಿ ಈ ದಿವಸಕ್ಕಾಗಿ ಹಾತೊರಿತಾ ಇದ್ದೇವೆ. ಈ ದಿನ ನಾವು ಏನು ಮಾಡ್ತೇವೆ ಅಂದರೆ, ಒಂದು ಕೆಲವಾರು ದಿವಸ ಮೊದಲಿಗೆ ಇರುಮುಡಿಯನ್ನು ಕಟ್ಟಿ ಎರಿಮೆಲೆಗೆ ಹೋಗಿ ಅಲ್ಲಿಂದ ನಡೆಯುತ್ತಾ ಹೋಗಿ ಪಂಪಾ ನದಿಯನ್ನು ದಾಟಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಿ ಅಯ್ಯಪ್ಪನ ಪವಿತ್ರ 18 ಮೆಟ್ಟಲನ್ನು ಹತ್ತಿ ಅಯ್ಯಪ್ಪನ ದರ್ಶನ ಮಾಡಿ, ಅದ ನಂತರ ಈ ಜ್ಯೋತಿ ಸ್ವರೂಪವಾದ ಅಯ್ಯಪ್ಪನ ದರ್ಶನ ಮಾಡುವುದು ರೂಢಿ. ಅದೇ ರೀತಿ ನಾವು ಪ್ರತಿ ವರ್ಷ ಹಾಗೇ ಮಾಡ್ತಾ ಇದ್ದೇವೆ. ಸಾಧಾರಣವಾಗಿ ಒಂದು 40 ವರ್ಷದಿಂದ ನಮ್ಮ ಈ ಸನ್ನಿಧಾನದಿಂದ ನಾವು ಹೋಗ್ತಾ ಇದ್ದೇವೆ. ಈಗ ನಮ್ಮ ಈ ಹುಬ್ಬಳ್ಳಿಯಲ್ಲಿ ಶಬರಿಮಲೆ ಅಯ್ಯಪ್ಪನ ತದ್ರೂಪಿಯಾದ ಒಂದು ದೇವಸ್ಥಾನವನ್ನು ಕಟ್ಟಿದ ಸಲುವಾಗಿ ಇಲ್ಲೂ ಸಹ ಉತ್ಸವವನ್ನು ಮಾಡಬೇಕಂತ ನಾವು ಕೆಲವರು ಸ್ವಲ್ಪ ದಿವಸ ಮೊದಲು ಅಲ್ಲಿ ಹೋಗಿ ಬಂದು ಇವತ್ತು ಆ ಉತ್ಸವವನ್ನು ಆಚರಿಸಿಕೊಳ್ಳೋದರ ಇಲ್ಲಿದ್ದೇವೆ ಇವತ್ತು. ಈಗ ಗಾಂವ್ಕರ್ ಅವರೇ, ಒಂದು ಬೇರೆ ಸಮಯದಲ್ಲಿ ಅಯ್ಯಪ್ಪನ ಸನ್ನಿಧಾನದ ದರ್ಶನಕ್ಕೂ ಅಥವಾ ಅಯ್ಯಪ್ಪನ ದರ್ಶನಕ್ಕೂ ಈ ಹೊತ್ತಲ್ಲಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ, ಮಕರ ಜ್ಯೋತಿ ಪ್ರಕಟವಾಗೋ ಸಂದರ್ಭದಲ್ಲಿ ಅಯ್ಯಪ್ಪನ ದರ್ಶನಕ್ಕೂ ಏನು ವ್ಯತ್ಯಾಸ? ಅಯ್ಯಪ್ಪ ತನ್ನ ತಂದೆಗೆ ಹಾಗೂ ತಾಯಿಗೆ ಕೊಟ್ಟ ಮಾತಿನಂತೆ ಅವನು ಯೋಗ ಇದಕ್ಕೆ ಹೋಗ್ತೇನೆ ಅಂದಾಗ ಪಂದಳ ರಾಜನು, ಹಾಗಾದರೆ ನಮಗೆ ನಿಮ್ಮ ದರ್ಶನವೇ ಇಲ್ಲವಂತ ಕೇಳಿದಾಗ, ನಾನು ವರ್ಷಕ್ಕೊಮ್ಮೆ ನಿನಗೆ ಜ್ಯೋತಿಯ ರೂಪದಲ್ಲಿ ದರ್ಶನ ಕೊಡ್ತೇನೆ ಮತ್ತು ನಾನು ಈ ಬಾಣವನ್ನು ಎಲ್ಲಿ ಬಿಡ್ತೇನೋ ಎಲ್ಲಿ ಬಿಡುತ್ತೋ ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಅಯ್ಯಪ್ಪನ ನಿರ್ದೇಶನದ ಪ್ರಕಾರ ಅಯ್ಯಪ್ಪನ ಬಿಟ್ಟ ಬಾಣ ಎಲ್ಲಿ ಬೀಳುತ್ತೋ ಆ ಸ್ಥಳದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಸೊ ಅಯ್ಯಪ್ಪನ ಮಾತಿನ ಪ್ರಕಾರ ಅಯ್ಯಪ್ಪನ ಭಕ್ತರಾದ ನಾವು ಆ ದಿವಸಕ್ಕೋಸ್ಕರ ಅಯ್ಯಪ್ಪನ ಕೊಟ್ಟ ಮಾತಿನ ಪ್ರಕಾರ ಆ ಬೆಳಕನ್ನು ನೋಡಲು ಇವತ್ತು ಕಾತರದಿಂದ ಇರ್ತೇವೆ. ಮಾತನಾಡ್ತೀನಿ. ದಿವಸ ನಾವು ಅಯ್ಯಪ್ಪನ ದೇವಸ್ಥಾನದ ದರ್ಶನ ಮಾಡಬಹುದು. ಮಾತನಾಡ್ತೀನಿ ಗಾಂವ್ಕರ್ ಅವರೇ. ನಾನು ದೀಪಕ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ದೀಪಕ್ ಅವರು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತರು, ಹಲವು ಸಂದರ್ಭದಲ್ಲಿ ಹೋಗಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಿದ್ದೀರಿ ಅಂತ ಏನು ಹೇಳ್ತೀರಿ? ಬಹುಶಃ ಆ ಸನ್ನಿಧಾನದ ದೃಶ್ಯಗಳನ್ನು ನೋಡಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್. ಇವತ್ತು ಆ ದೃಶ್ಯ ನೋಡ್ತಾ ಇದೀವಿ ನಾವು. ಇಲ್ಲಿ ಕಣ್ತುಂಬಿಸಿಕೊಳ್ಳೋದೇ ಒಂದು ಖುಷಿ, ಅಲ್ಲಿ ಇರೋದು ಅದಕ್ಕಿಂತಲೂ ಜಾಸ್ತಿ ಪವಿತ್ರ ಅಥವಾ ಪುಣ್ಯ ಸಂಪಾದನೆಯ ವಿಚಾರ. ಏನು ಹೇಳ್ತೀರಿ? ಇವಾಗ ನಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ದೇವರದು ಇದು ಏನು ಆಭರಣಗಳು, ತಿರುವಾಭರಣಗಳು. ಸೊ ಇವತ್ತು ತುಂಬ ವಿಶೇಷ. ಎಷ್ಟೋ ಜನ ಅವ್ರು ಹೇಳಿದಾಗಲೇ ನವಂಬರಿಂದನೇ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ 48 ದಿವಸಗಳು ಆ ಪೂಜೆ ಮಾಡಿ 48 ಡೇಸ್ ಮಾಡಿಕೊಂಡು ಇವತ್ತು ದಿವಸಕ್ಕೆ ಕಾಯ್ದು ಇವತ್ತು ಹೋಗಿ ಜ್ಯೋತಿ ನೋಡಿ ಬರೋದು ಪದ್ಧತಿ. ನಾವು ಅದೇ ಮಾಡ್ತಿದ್ವಿ ಮುಂಚೆ. ಅಂದರೆ ಒಂದು 2-3 ವರ್ಷ ಹಾಗೆ ಮಾಡಿದ್ದೆ. ಹೋಗ್ತಾ ಏನಾಗುತ್ತೆ ಅಂದರೆ, ಜನರ ಕಂಫರ್ಟಬಿಲಿಟಿ, ಜನರ ಟೈಮ್ ಅಭಾವದಿಂದ ಭಾಳಷ್ಟು ಜನ ಹಿಂದಿನ ದಿವಸ ಹಾಕ್ಕೊಳ್ಳೋದು, ಮುಂದಿನ ದಿವಸ ಹಾಕ್ಕೊಳ್ಳೋದು, ಒಂದು ದಿವಸಕ್ಕೆ ಹಾಕ್ಕೊಂಡು ಹೋಗಿ ಬರೋದು, ಪಂಪಲ್ಲೇ ಹಾಕ್ಕೊಂಡು ಹೋಗಿ ಬರೋದು ಪದ್ಧತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಒಳ್ಳೆಯದಲ್ಲ ಅಂತ ನನಗೆ. ಬಟ್ ಇವತ್ತಿನ ದಿವಸ ನಾವು ಮಾತಾಡಬೇಕು ಅಂದರೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ. ಹಾಗೆ ಅವ್ರು ಹೇಳಿದ್ರಲ್ಲ ಗುರುಗಳು, ನಾವು ಗುರುಸ್ವಾಮಿ ಅಂತೀವಿ ಅವ್ರಿಗೆ. ಯಾಕಂದರೆ ಅವರು 40 ಬಾರಿ ಹೋಗಿದ್ದಾರೆ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಮದೇನೂ ಇಲ್ಲ. ಯಾಕಂದರೆ ನಮ್ಮ ವಯಸ್ಸು ಅವರ ದೇವರ ಪಾದದ ಸೇವೆ ಮಾಡಿರುವಷ್ಟು. ಸೊ ಇಟ್ಸ್ ವೆರಿ ಸ್ಪೆಷಲ್ ಡೇ. ಯಾಕಂದರೆ ನಾವು ಭಾಳಷ್ಟು ರಶ್ ಇರುತ್ತೆ.
ನಿಮ್ಮ ವೈಬ್ಸ್ ಬೇರೆ ಇರುತ್ತೆ. ನೀವು ಅಲ್ಲಿ ಹೋಗಿ ನೀವು ಆ ಜ್ಯೋತಿಗೋಸ್ಕರ ನಾವು ನಿಂತ್ಕೊಂಡು ಕಾಯ್ತೀವಲ್ಲ, ಅದು ವೈಬ್ಸೇ ಬೇರೆ ಇರುತ್ತೆ. ಸೊ ಇಟ್ ಮೀನ್ ಅಂದರೆ ನಾನು ಒಂದು 5-6 ವರ್ಷ ಆಯ್ತು ನಾನು ಹೋಗಿ. ನಿನ್ನೆ ಮೊನ್ನೆಲ್ಲ ಹುಡುಗರು ಹೋಗಿದ್ರು, ಹೋಗಿ ಬಂದಾಗಲೂ ಕೇಳ್ತಾ ಇದ್ದೆ ಹೇಗಿದೆ, ಇವಾಗ ಹೇಗೆ ಹೋಗ್ಬೋದು ಹೇಗೆ ಅಂತ. ಬಟ್ ಮುಂಚೆ ಅಷ್ಟು ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಈಗ ಭಾಳಷ್ಟು ಜನ ಹೇಳ್ತಾರಲ್ಲ, ಮುಂಚೆ ನಾವು ದೊಡ್ಡ ಪಾದ ಹೋಗ್ಬೇಕಂದ್ರೆ ಒರಿಜಿನಲ್ ಕತ್ತಿ ಹಿಡ್ಕೊಂಡು ಹೋಗ್ತಿದ್ವಿ. ಅಂದರೆ ನಿಮ್ಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು. ನಿಮ್ಮ ತಮಿಳಲ್ಲಿ ಒಂದು ಸಾಂಗ್ ಇದೆ, ಪಳ್ಳಿಕಟ್ಟು ಶಬರಿಮಲೆಗೆ. ನಿಮ್ಗೆ ಆ ಸಾಂಗಿನ ಕಂಪ್ಲೀಟ್ ಅರ್ಥ ನೀವು ತಿಳ್ಕೊಂಬಿಟ್ರೆ ಅಯ್ಯಪ್ಪನ ಅಷ್ಟು ತಿಳ್ಕೊಳ್ಬೋದು. ಆ ಸಾಂಗ್ ನಿಮ್ಗೆ ಅರ್ಥ ಗೊತ್ತಾಗ್ಬಿಟ್ರೆ. ಈಗಿನವರಿಗೆ ಅಷ್ಟು ಇಲ್ಲ. ಅಯ್ಯಪ್ಪ ಸ್ವಾಮಿ ಅಂದರೆ ಭಕ್ತಿ ಇದೆ, ಭಾಳ ಬೇಗ ಬಂದ್ಬಿಡ್ತಾರೆ. ದೀಪಕ್ ಅವರಿಗೆ ಅಯ್ಯಪ್ಪ ಭಕ್ತಿ ಅಥವಾ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಅನಿಸಿತ್ತು ಯಾವತ್ತಿಂದ, ಮತ್ತು ಯಾರ ಮುಖಾಂತರ ನಿಮಗೆ ಅಯ್ಯಪ್ಪನ ಭಕ್ತಿ ಆರಂಭ ಆಯಿತು ಅಂತ? ನಾನು ಆವಾಗ ಆ್ಯಕ್ಟರ್ ಆಗಿದ್ದೆ. ಆ್ಯಕ್ಟರಾಗಿ ಮೇ ಬಿ 21-22 ಇಯರ್ಸ್ ನಾನು ಆ್ಯಕ್ಟರ್ ಆಗಿದ್ದು. ನಮ್ಮ ಅಣ್ಣಂದಿರು ಹೋಗೋರು, ಬಾಮ ಹರೀಶ್ ಅವರ ಬ್ರದರ್ ಅವರೆಲ್ಲ ಹೋಗೋರು. ಸೊ ಆವಾಗ ನೀವೆಲ್ಲರೂ ಹೋಗ್ತಿದ್ದೀರಾ, ನನ್ನೂ ಕರ್ಕೊಂಡೋಗಿ ನಾನು ಬರ್ತೀನಿ ಅಂತ ಸ್ಟಾರ್ಟ್ ಆಯಿತು. ಮೊದಲನೇ ಸರಿ ಹೋದಾಗ ನಮಗೆ ಹುಡುಗಾಟಿಕೆ. ಅಂದರೆ ದೇವರ ಭಕ್ತಿ ಇದೆ, ಬಟ್ ಅದರ ಶಕ್ತಿ, ಅದರ ಮಹಿಮೆ, ಅದರ ಕತೆ, ಅದರ ಹಿಂದಿನ ಕತೆ ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಸೊ ಬಂದ ಮೇಲೆ ನಾವೇನೋ ಅಂದ್ಕೊಂಡಿರ್ತೀವಿ ಹತ್ತಬೇಕಾದ್ರೆ, ಅಪ್ಪ ಏನೋ ಒಂದು ಕೆಲಸ ಆಗಲಿಪ್ಪ ನಾನು ಬರ್ತೀನಿ ಮುಂದಿನ ಸಾರಿ ಅಂತ. ನಾವು ಹೋದಾಗೆಲ್ಲ ಒಳ್ಳೇದಾಗ್ತಿತ್ತು. ಸುಮ್ಮನೆ ಸಿವಿಲಲ್ಲಿ ಹೋಗೋದಿಂತಿಕೆ ಅಂದ್ಬಿಟ್ಟು ಮಾಲೆ ಹಾಕ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೋದ್ಮೇಲೆ ಭಾಳ ಒಳ್ಳೆಯದು ಆಗಿದೆ. ಪಾಸಿಟಿವ್ ಚೇಂಜಸ್ ಆಗಿದೆ. ಆಬ್ವಿಯಸ್ಲಿ ನಿಮಗೆ ಇನ್ನೊಂದು, ನಾವು 2 ದಿವಸ 3 ದಿವಸ ಆ ಥರ ಅಲ್ಲ. ಯಾಕಂದರೆ ನಾವು ಈಗ ಫಸ್ಟ್ ಟೈಮ್ ಹಾಕಿದವ್ರಿಗೆ ಕನ್ಯಾಸ್ವಾಮಿ ಅಂತೀವಿ. ಹೌದು, ಕನ್ಯಾಸ್ವಾಮಿಗೆ ನಥಿಂಗ್ ಅಂದರೆ ದೇವರನ್ನ, ನಮ್ಮಲ್ಲಿ ದೇವ್ರನ್ನ ಕಾಣ್ತಾರೆ. ಕನ್ಯಾಸ್ವಾಮಿನ ದೇವ್ರ ಥರ ನೋಡ್ಕೊಳ್ತಾರೆ. ಅಂದರೆ ನಮ್ಮ ಸೇವೆ, ನಮಗೆ ಮಾಡೋ ಸೇವೆ, ನಮಗೆ ಬೆಳ್ಳಿ ಲೋಟದಲ್ಲೇ ಬೆಳ್ಳಿ ತಟ್ಟೆಯಲ್ಲೇ ಊಟ ತಿಂಡಿ ಉಪಚಾರ ಎಲ್ಲ ಅಂದರೆ ಅನುಕೂಲ ಇದ್ದವರು. ಆಮೇಲೆ ನಮ್ಮನ್ನು ಮಲಗಿಸೋದು ಅಷ್ಟೇ, ಒಬ್ಬರನ್ನೇ ಮಲಗೋದಕ್ಕೆ ಬಿಡಲ್ಲ. ಅಕ್ಕಪಕ್ಕ ಎಲ್ಲ ಸ್ವಾಮಿಗಳೆಲ್ಲ ಕಾಯ್ತಾರೆ ಮಲಿಕೊಂಡು. ಸೊ ಆ ಫಸ್ಟ್ ಟೈಮ್ ಹಾಕಿದ್ದ ವೈಬ್ರೇಷನ್ನೇ ಬೇರೆ ಆಯಿತು ನನಗೆ. ಸೊ ಅಲ್ಲಿಂದ ಆ ಸೆಳೆತ, ಮತ್ತು ನಾನು ಸ್ವಲ್ಪ ದೇವರ ಭಕ್ತ ಜಾಸ್ತಿ. ಪ್ರತಿ ವರ್ಷ ನಮ್ಮದೊಂದು ಪಾಲಿಸಿ ಇದೆ, ಧರ್ಮಸ್ಥಳ, ಕಟೀಲು, ಇದು ಕನ್ಯಾಕುಮಾರಿ, ಕಂಪ್ಲೀಟ್ ಏನೇನಿದೆ, ತಿರುಪತಿ, ರಾಯರು, ಎಲ್ಲದಕ್ಕೂ ಹೋಗೋ ಅಭ್ಯಾಸ ಇರೋದ್ರಿಂದ ಇದೊಂದು ಆ್ಯಡ್ ಆಯಿತು. ಬಟ್ ಇದು ಬೇರೆ ಫೀಲ್. ನಿಮಗೆ ಬೇರೆ ಫೀಲ್ ಅಂದರೆ ನೀವು ಬೆಳಗ್ಗೆನೇ ಎದ್ದು ತಣ್ಣೀರು ಸ್ನಾನ ಮಾಡಿ ಖಾಲಿ ಹೊಟ್ಟೆಯಲ್ಲಿ ನೀವು ಜಪಕ್ಕೆ ಕೂತ್ಕೊಂಡು ಅಯ್ಯಪ್ಪ ಹಾಡುಗಳನ್ನ ಹಾಡಿ ಮತ್ತೆ ಬಂದು ನಾವು ಅವ್ರಿಗೆ, ಯಾಕಂದರೆ ಮೊದಲನೇ ಸಾರಿ ಮಾತ್ರ ಕನ್ಯಾಸ್ವಾಮಿಗೆ ಮರ್ಯಾದೆ, ಸೆಕೆಂಡ್ ಟೈಮಿಂದ ಗುರುಗಳ ಸೇವೆ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಅದು ಒಂಥರ ಸುಖ ಇರುತ್ತೆ. ವೆರಿ ನೈಸ್ ಫೀಲ್. ನಾನು ಗಾಂವ್ಕರ್ ಅವರನ್ನ ಕೇಳೋಣ. ಒಂದು ಗಾಂವ್ಕರ್ ಅವರೇ, ನಾನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆ ಆಭರಣದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇರೋದು, ಅಂದರೆ ತಿರುವಾಭರಣವನ್ನು ತೆಗೆದುಕೊಂಡು ಹೋಗ್ತಾ ಇರೋದು. ಅಲ್ಲಿನ ಪ್ರೊಸೀಜರನ್ನು ನನಗೆ ಹೇಳ್ಬೋದಾ ನೀವು ನಮ್ಮ ವೀಕ್ಷಕರಿಗೆ? ಇವತ್ತಿನ ದಿನ ತಾವು 40 ಬಾರಿ ಹೋದವರು, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಅಂದರೆ ಯಾವ ರೀತಿ ನಡೆಯುತ್ತೆ ಈ ಆಚರಣೆ ಮತ್ತು ಜ್ಯೋತಿ ದರ್ಶನದವರೆಗಿನ ಆ ಪ್ರೊಸೀಜರ್ ಹೇಳ್ಬೋದಾ? ಹೌದು, ಅಂದರೆ ಪಂದಳ ರಾಜನು ಅಯ್ಯಪ್ಪನಿಗೆ ಹಾಗಾದ್ರೆ ನಾನಿನ್ನು ರಾಜನಾಗಿ ಯಾವಾಗ ಕಾಣಬೇಕು ಅಂದಾಗ ಪ್ರತಿ ವರ್ಷ ಮಕರ ಜ್ಯೋತಿಯ ದಿವಸ ನನ್ನ ಏನು ಆಭರಣ ಇಲ್ಲಿದೆ ಅದನ್ನು ನೀನು ನನಗೆ ಧರಿಸಿ ಅದನ್ನು ಕಣ್ತುಂಬ ಕಾಣಬಹುದು ಅಂತ ಹೇಳ್ತಾನೆ. ಅದೇ ರೀತಿ ಈ ಮಕರ ಜ್ಯೋತಿಯ ಸಲುವಾಗಿ ಪಂದಳ ರಾಜನ ಅರಮನೆಯಿಂದ ಈ ತಿರುವಾಭರಣವನ್ನು ತೆಗೆದುಕೊಂಡು ಹೊತ್ತುಕೊಂಡು ಅದನ್ನು ಶಬರಿಮಲೆಗೆ ತೆಗೆದುಕೊಂಡು ಹೋಗಿ ಆ ಆಭರಣವನ್ನು ಅಯ್ಯಪ್ಪನಿಗೆ ತೋರಿಸಿದ ನಂತರ ಒಂದು ಆರತಿ ಮಾಡಬೇಕಾದ್ರೆ ಈ ಕಡೆ ಮಕರ ಜ್ಯೋತಿ ಅಂತ ಏನು ನಾವು ಹೇಳ್ತಾ ಅಥವಾ ಮಕರ ಬೆಳಕು ಅಂತ ಹೇಳ್ತೇವೆ ಅದು ಕಾಣುತ್ತದೆ. ಅದರ ಒಪೋಸಿಟ್ಟು ಪೊನ್ನಂಬಲ ಗುಡಿಯ ಇದರಲ್ಲಿ ಬೆಟ್ಟದಲ್ಲಿ ಈ ಜ್ಯೋತಿ ಕಾಣುತ್ತದೆ. ರಾಜನಿಗೆ ಕೊಟ್ಟ ಅಥವಾ ತಂದೆಗೆ ಕೊಟ್ಟ ವಚನದ ಪ್ರಕಾರ ಈ ಜ್ಯೋತಿ ಅಥವಾ ಈ ಆಭರಣವನ್ನು ಧರಿಸುವುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.